ಈ ಜೀವನ ಸಾಕಾಗ್ಬಿಟ್ಟಿದೆ ನಮ್ಗೆ. ರಾಮದೇವನಹಳ್ಳಿ ಕೆನ್ಮಂಗ್ಲ ಗೇಟಾ. ಶುಂಠಿ ಹಾಕೋರೆ, ನಿಂಬೆಹಣ್ಣು ಹಾಕೋರೆ, ಒಳ್ಳೆ ಫ್ಲೇವರ್. ಅಂಕಲ್ ಗೆಣಸು ಮಾಡ್ಕೊಡ್ತೀನಿ, ನೋಡೋಣ. ಗೆಣಸು ಸರ್ ಎಲ್ಲಿ ಅಧ್ಯಕ್ಷರು? ಸ್ಟೇಟ್ ಸೂಪರ್ ಸರ್. ಇಲ್ಲಿ ನೋಡ್ಬೇಕದು, ಇಂಗ್ಲಿಷ್ ಬೋತಿದ್ರೆ ಒಳಗಡೆ ಚೆನ್ನಾಗಿರ್ತದೆ ಅಂತ. ಜ್ಯೂಸ್ ಕೊಡ್ತಾತ ಅಜ್ಜಿಗೆ ಒಂದ್ ಜ್ಯೂಸ್ ಕೊಡೋತ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ. ಯಾವ ಕತ್ತಿ ಕೊಡಿ ನೋಡ್ತೀನಿ. ಏನ್ ಕತ್ತಿ ಇದು? ಕತ್ತಿ ಅರ, ಇದು ಅರ್ಧಿನ ಮಾಡಿರೋದು ಇದು. ಅರ ಶಾರ್ಪ್ ಮಾಡಿರೋದು. ಎಷ್ಟು ವರ್ಷದಿಂದ ಆಗ್ತಿದ್ರಿ ಇಲ್ಲೇ? 4 ವರ್ಷ. ನಮ್ ಸಿಂಹ ಸಮಾಜ ಸೇವೆ ಮಾಡ್ತಾವ್, ತಾತಂಗೆ ಹೆಲ್ಪ್ ಮಾಡ್ಕೊಡ್ತಾವ್ನೆ. ಜ್ಯೂಸ್ ಎಲ್ಲ ಫ್ರೀ ಕೊಡಲ್ಲ ಏರ್ಪೋರ್ಟ್ರೆ. ಹೌದಣ್ಣ, ಎಪ್ಪಣ. ಈ ಜೀವನ ಸಾಕಾಗ್ಬಿಟ್ಟಿದೆ ನಮ್ಗೆ. ಬೆಂಗಳೂರು ಬಂದು ಜ್ಯೂಸ್ ಕುಡಿಯೋದೇ ಒಳ್ಳೇದು. ಸೂಪರ್ ಅಣ್ಣ, ಹಂಸಲೇಖ ಬರೆಯಲ್ಲ. ಯಾವ ಅಣ್ಣ ಇದು? ಇದು ರಾಮದೇವನಹಳ್ಳಿ ಕೆನ್ಮಂಗ್ಲ ಗೇಟಾ. ಹೆಂಗಿದೆ ಜ್ಯೂಸು? ಚೆನ್ನಾಗಿರ್ತಾನ. ರಾ ಫುಲ್. ಎಷ್ಟು ಜ್ಯೂಸ್ ಒಂದು? 30. ಶುಂಠಿ ಹಾಕೋರೆ, ನಿಂಬೆಹಣ್ಣು ಹಾಕೋರೆ, ಒಳ್ಳೆ ಫ್ಲೇವರ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮಾರ್ರಿ ಒಂದ್ ಸ್ವಲ್ಪ ವ್ಯಾಪಾರ. ಅದು ಗೆಣಸರ ಮಾರಿ ತಗೋಣ ದುಡ್ಡಿಲ್ಲಿ ಮೊದ್ಲು. ಅಂಕಲ್ ಗೆಣಸು ಮಾಡ್ಕೊಡ್ತೀನಿ, ನೋಡೋಣ. ಒಂದು ಟಾಸ್ಕ್ ಒಬ್ರಿಗಾರು ಸೇಲ್ ಮಾಡ್ಬೇಕು ಗೆಣಸು. ಇದು ಎಷ್ಟು ಕೆಜಿ? 30 ಮಾಡ್ಕೊಡ್ತೀನಿ. ಒಳ್ಳೆ ಫ್ರೆಶ್ ಗೆಣಸು ಐತೆ, ಮಾರ್ ತೋರ್ಸಿ ಇವಾಗ. ಇವತ್ತೇನ್ ಟಾಸ್ಕ್ ಅಂತಂದ್ರೆ, ನನ್ಗೆ ಈ ಗೆಣಸು ಇದು ಗೆಣಸನ್ನ ನಾನು 1 kg ಮಾರ್ಬೇಕು, ಮಾರ್ಸ್ಬೇಕು. ನೋಡೋಣ. 2 ಕೈ ಇಟ್ಕೊಳಂಗೆ ಹಿಂಗೆ ಅಲ್ಲಾಡ್ಸೋ ರೋಡಲ್ಲಿ. ದೊಡ್ಡ ಒಳ್ಳೆ ಗದೆ ತರ ಇಟ್ಕೊತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೆಣಸು ಒಬ್ರು ನಿಲ್ಸ್ತಾರಪ್ಪ. ಜೀವನ ಎಷ್ಟು ಕಷ್ಟ ಆಗಿದೆ ನೋಡಿ, ಒಬ್ರು ನಿಲ್ಸ್ತಾರ. ಎಷ್ಟು ಜೀವನ ಕಷ್ಟ ಇದೆ ಹಳ್ಳಿರ್ದು. 30 ರೂಪಾಯಿ ಅಂತ ಇದು 1 kg. ಯಾರು 30 ರೂಪಾಯಿಗೆ ತಗೋತಾ ಇಲ್ವಲ್ಲ, ಏನ್ ಮಾಡೋದು? ಗೆಣಸು ಜ್ಯೂಸ್ ಅಬ್ರು ಮಾತಾಡ್ಬೋದು. ತಾತಾ ನಿಲ್ಸಿದ್ರಣ. ಗೆಣಸು ಅಧ್ಯಕ್ಷರು ಬಂದ್ರು ಯಾರು? ಆಯ್ತು ಸರ್. ಹಾ, ಗೆಣಸು ಮಾಡ್ಕೊಡೋಣ ಸರ್. ಯಾರಿಲ್ಲ, ಇದು ಟಾಸ್ಕ್ ಕೊಟ್ಟಿದೀವಿ ಅವನಿಗೆ. ಹೌದಾ? ಅದೇ ಗೆಣಸು ಮಾರ್ಬೇಕು ಇವತ್ತು, ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ಲಿ ಅಂತ ಅಂಕಲ್ ಗೆಣಸು ಮಾಡೋಣ. 30 ರೂಪಾಯಿ ಅಂತೆ. 3 kg ಅಂತೆ ಕೊಡು. ಚೆನ್ನಾಗಿರೋದು ಎಳೆದೆ ಕೊಡಿ ಅವ್ರಿಗೆ. ಅಣ್ಣ ಅವರು ರಾಜ್ಯಾಧ್ಯಕ್ಷರು ಅಂತ ಐತೆ. ತೂಕ ಆಯ್ತಾ? ರೈತರ ಮಣಿಕಂಡ್ರ ವೇಯಿಂಗ್ ಮಿಷಿನ್ ಹಾಕಬೇಕಾ? 3 ಬೇಕಾ? 4 ಇಲ್ಲ. ಓಕೆ ಆಯ್ತು. ನಂದೇ ತೋಟ ಅದೇ. ಪಾಪ ಈ ಮನುಷ್ಯ ಯಾಕೆ ಈ ತರ ಮಾಡ್ತಾನೆ ಅಂತ ಕ್ರೇಜಿಗೋಸ್ಕರ ವಾಪಸ್ ಬಂದೆ ನಾನು. ಥ್ಯಾಂಕ್ ಯು. 12 120 ಏನಾಗುತ್ತೆ? 120 ತಾಳೆ ಅಣ್ಣ. 120 ತಗೊಳ್ಳಿ ತಾತ. ಯೂಟ್ಯೂಬ್ ಇದೆ ನಂದು. ಥ್ಯಾಂಕ್ ಯು ಸರ್. ಸರಿ, ಥ್ಯಾಂಕ್ಸ್ ಹೇಳಪ್ಪ. ನೋಡಿ ಬಂದಿದ್ದೀರಾ, ಖುಷಿ ಆಯ್ತು ನಮ್ಗೆ ನಿಜ ನೋಡಿ. ಸರ್ ಎಲ್ಲಿ ಅಧ್ಯಕ್ಷರು? ಸ್ಟೇಟ್ ಸೂಪರ್ ಸರ್. 30 ರೂಪಾಯಿ ಕೆಜಿ. 30 ರೂಪಾಯಿ. ಇಲ್ಲಿ ನೋಡ್ಬೇಕದು, ಇಂಗ್ಲಿಷ್ ಬೋತಿದ್ರೆ ಒಳಗಡೆ ಚೆನ್ನಾಗಿರ್ತದೆ. 30 ರೂಪಾಯಿ ಕೆಜಿ ತಗೊಂಡೋಗಿ ಸಾಕು ಬೇಡ, ತಗೋಣ 30 ರೂಪಾಯಿಗೆ. ಬಿಡು, 1.25 kg ಐತೆ.
ಒಂದೂವರೆ ಹಾಕೋದ್ನ ಸಣ್ಣ ಚೆನ್ನಾಗಿದೆ ಎಳೆದು ಹಾಕೊಳ್ಳಿ ಯಾಕ ಚೆನ್ನಾಗಿರುತ್ತೆ ಎಳೆದು ತಾಳೋಣ ಸಾಕು. ಒಂದೂವರೆ ಡನ್. ಅಕ್ಕ ಗೆಣಸು 30 ರೂಪಾಯಿ ಬನ್ನಿ ನೋಡಿ ಒಂದ್ಸಲಿ. ಬನ್ನಿ ನೋಡಿ ನೀವೇ ತಗೊಳುತ್ತೆ ಆಯ್ತಾ, ಆಮೇಲೆ ಬರ್ತೀವಿ ಖಾಲಿ ಆದ್ಮೇಲೆ. ಓಕೆ ಡನ್. ಬರೀ ಡೌಗಳು ನಿಂದು ಆಯ್ತಾ. ಗೆಣಸು 30 ರೂಪಾಯಿ ಎಳೆ ಗೆಣಸು ತಾತ. ಯಾಕಣ್ಣ ಬೇಡವಾ ಗೆಣಸು ಅಂಕಲ್? ಗೆಣಸೇ ತಗೊಳವ ಅಂತದ್ದು. ಬಂದ್ರ ಬರ್ರೋ ತಗೊಳ್ರು ಗೆಣಸಲು ಯಾರು. ಪರವಾಗಿಲ್ಲ ಜನ ತಗತ್ತವ್ರೆ. ತಾತ ನೋಡಿ ಎಷ್ಟು ಕಷ್ಟ ಅಲ್ವಾ, ಕರೆದ್ರು ಗೊತ್ತಾಗಲ್ಲ ಯಾರು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಡೈಲಿ ಎಷ್ಟು ಕೆಜಿ ಗೆಣಸು ಸೇಲ್ ಮಾಡ್ತಿದ್ರಿ? 20 ಕೆಜಿ ಹೋಗಲ್ಲ. ಏನ್ ಮಾಡ್ತೀರಾ ಹೋಗ್ಲಿಲ್ಲ ಅಂದ್ರೆ? ಅವ್ರಿಗೆ ಗೊತ್ತೇ ಇಲ್ಲ ಕಣ ಇಕ್ಕಿರೋದು. ಅವ್ರಿಗೆ ಕಾಣಿಸತ್ತಾರ ಏನಾದ್ರು ಇಲ್ಲಿ ಏನಾದ್ರು ಮಾಡ್ಬೇಕು ದೊಡ್ಡದಾಗಿ. ಬರೀ ಜ್ಯೂಸ್ ಅನ್ಕೋತಾರ ಅವ್ರು, ಗೊತ್ತಾಗಲ್ಲ ಅವ್ರಿಗೆ. ಇದಕ್ ಬಂದ್ರೆ ಗೊತ್ತಾಗೋದು ಗೆಣಸಿಕವ್ರೆ ಅಂತ. ಜ್ಯೂಸ್ಗೆ ಬಂದವರು ಕೇಳ್ತಾರಲ್ಲ ಅವ್ರಿಗೊಂದು 20 ಕೆಜಿ ತಂದಿರ್ತಾರೆ ಅಷ್ಟೇ. ಜ್ಯೂಸ್ ಕುಡಿಯಕ್ ಬಂದವ್ರು ಗೆಣಸು ನೋಡಿ ಮನೆಗೆ ತಗೊಂಡೋಗಿ ಅವ್ರಿಗೆ ಪಕ್ಕದವ್ರಿಗೆ ಕೊಟ್ಟದ ಬೇಯಿಸ್ಕೊಂಡ್ ತಿನ್ನೋದು. ಗೆಣಸು ಅಂಕಲ್ ಬನ್ನಿ. 30 ರೂಪಾಯಿ ಅಂಕಲ್. 30 ರೂಪಾಯಿ ಅಣ್ಣ. 30 ರೂಪಾಯಿ ಗೆಣಸು. ನೀನ್ ಪಾಟ್ ನೋಡಕ್ ಆಗ್ತಿಲ್ಲ ಸಿಂಹ. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. 5 ಕೆಜಿ ಹೋಯ್ತು. ಇನ್ನೊಂದು 5 ಕೆಜಿ ಮಾಡಿಸ್ಬಿಟ್ಟು ಈ ಕಡೆ ಕಾರ ಇದೆ. ನಮ್ಮೂರಾದ್ರೆ ನಾವು ಬೈದಿವಿ ತಗೊಂಡೋಗಿ ಅಂತ ಇದೆ. ಮಕ್ಕಳ ಹುಡುಗಕ್ಕೆ 180 ರೂಪಾಯಿ ಖರ್ಚು ಮಾಡ್ತೀರಾ ಓಟಿಗೆ. ಗೆಣಸು ತಗೊಂಡೋಗಲ್ವಾ? 30 ರೂಪಾಯಿ ಗೆಣಸು ತಗೊಂಡು ಮನೆ ಮಕ್ಕಳೆಲ್ಲ ತಿಂತಾರೆ. ತಾಳವ್ರೆ ಅಂತ ವಾಡ್ದವ್ರು ಕೊಡ್ತಾ ಇದ್ದ, ಹಂಗೆ ಫ್ರೀಯಾಗಿ ಕೊಡ್ತಾ ಇದೆ ಬೇಕಾರೆ. 30 ರೂಪಾಯಿ ಜ್ಯೂಸ್ ಜ್ಯೂಸ್ ಕುಡಿ. 30 ರೂಪಾಯಿ ಜ್ಯೂಸ್. ಬನ್ನಿ ಜ್ಯೂಸ್ ಫ್ರೀ ಅನ್ಕೊಂಡೆ ನಿಲ್ಸಿದ್ರೇನೋ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ. ಇಲ್ಲೊಂದು 4 ಕೆಜಿ ಸೇಲ್ ಆಗ್ತಾ ಇದ್ದಣ್ಣ. ಆಗ್ಲಿ ಗೆಣಸು 10 ರೂಪಾಯಿ ಕೆಜಿ. ಸುಮ್ಮನೆ ನಿಲ್ಸಕ್ಕೆ 10 ರೂಪಾಯಿ ಜ್ಯೂಸ್ ಕುಡಿತೀಯಾ? ಒಂದು ಜ್ಯೂಸ್ ಕುಡ್ಸೋತಾಗೆ ಒಂದು ಜ್ಯೂಸ್ ಕೊಡ್ಸ್ಕೊಡ. ಜ್ಯೂಸ್ ಬೇಕಾ? 10 ರೂಪಾಯಿ ದುಡ್ಡು ಬೇಕಾ? ಜ್ಯೂಸ್ ಕುಡಿತೀಯ 10 ರೂಪಾಯಿ ಬೇಕು ಹೇಳು. ಅಜ್ಜಿ ಗೆಣಸು ತಿಂತೀಯ ಒಂದು ಹೇಳು. ಜ್ಯೂಸ್ ಬೇಕಾ? ಜ್ಯೂಸ್ ಕುಡಿತೀಯಾ? 10 ರೂಪಾಯಿ ಬೇಕಾ? ಜ್ಯೂಸ್ ಬೇಡವಾ? ಮಕ್ಕಳು ಸಾಕ್ಬಾರ್ದ, ಮೊಮ್ಮಕ್ಕಳು ಸಾಕ್ಬಾರ್ದ ಸ್ವಾಮಿ. ಮತ್ತೆ ಜ್ಯೂಸ್ ಕುಡಿಯೋದ್ರೆ ಕುಡಿ. ಆಯ್ತು ಜ್ಯೂಸ್ ಆಯ್ತು ಜ್ಯೂಸ್ ಕುಡಿ. 10 ರೂಪಾಯಿ ದುಡ್ಡು ಕೊಡ್ತೀವಿ ಬೇಕಾರೆ ಅಂತ. ಜ್ಯೂಸ್ ಕೊಡ್ತಾತ ಅಜ್ಜಿಗೆ. ಅಜ್ಜಿಗೆ ಒಂದು ಜ್ಯೂಸ್ ಕೊಡೋತಾತ. ಒಂದು ಕೊಡ್ಸಾಮಿ ಒಂದು ಕೊಡ ಒಂದು ಒಲೆ. ಓಕೆನಾ ಸಾಕ? ಖುಷಿನಾ? ಡನ್. ಏನ್ ನಿಮ್ಮ ಹೆಸರು? ಜಯಮ್ಮ. ಎಷ್ಟು ಏಜ್ ಈಗ? ಯಾಕೆ ಏನ್ ಕೆಲಸ? ಏನ್ ಕೆಲಸ ಇಲ್ಲ ಸ್ವಾಮಿ. ಮತ್ತೆ ಮನೆಯಲ್ಲಿರೋದು? ಬುಟ್ಟಪಳ್ಳಿ. ಹಾ. ಏನ್ ಮಾಡ್ತೀವಿ ಸ್ವಾಮಿ, ಮಕ್ಕಳು ಸಾಕ್ಬೇಕಲ್ಲ. ಮಕ್ಳಿಲ್ವಾ ನಿಮ್ಗೆ? ಮಕ್ಳು ಯಾರು ಇಟ್ಟಾಕ್ತಾರ ಮಕ್ಕಳನ್ನಕ? ಇಟ್ಟಾಕಲ್ವಾ? ಖುಷಿ ಆಗ್ತೀನಿ ಅಣ್ಣ ಈ ತರ ನೋಡಿ ನಿಮ್ಗೆ. ಖುಷಿನೇ ಏನು ಮಾಡಕ್ಕಾಗಲ್ಲ. ಖುಷಿ ಆಯ್ತಾ? ಬಾಯ್ ತಾತ. ಟಾಸ್ಕ್ ಕಂಪ್ಲೀಟ್ ಮಾಡಿದಾರೆ ನಮ್ಮ ನರಸಿಂಹ. ಸುಮಾರು 5 ಮತ್ತೆ ಎಷ್ಟು ಕೆಜಿ ಸೇಲ್ ಮಾಡಿರೋದು? ಫೈನಲಿ ಒಂದು ರಾಜ್ಯಾಧ್ಯಕ್ಷರು ಅವ್ರು ಸ್ಟಾರ್ಟಿಂಗ್ ಒಂದು 5 ಕೆಜಿ ಹೋಯ್ತು. ಇವ್ರು ಯಾರು ಹತ್ತಿರ ಆಟೋದವ್ರು ಬಂದು ಆಟೋದವ್ರು ಒಂದು ಒಟ್ಟಲ್ಲಿ ನಾನು ಅನ್ಕೊಂಡಿತ್ತು 1 ಕೆಜಿ, ಬಟ್ ಸೇಲ್ ಆಗಿತ್ತು 10 ಕೆಜಿ. ಅಂಕಲ್ ಫುಲ್ ಖುಷಿ ಆದ್ರು. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಮುಂದಕ್ಕೆ ಕೆರೆ ಕೋಡಿ ಇದೆ, ತಂಕುದಾಣ ಇದೆ, ಅಲ್ಲಿ ಕಾರ್ಯಪುರ ಅಂತ ಬರ್ತದೆ. ಎಡಗಡೆ ತಿರುಗ್ತೋ, ಯಾರನ್ನು ಕೇಳ್ಬೇಡ. ಈ ಊರ ಆಚೆಗೆ ನಿಮ್ಗೆ ಎಷ್ಟು ವರ್ಷ? ನಮ್ಗೆ 88, 6, 45. 80 ವರ್ಷಕ್ಕೆ ಬಿದ್ದು 1.5 ತಿಂಗಳಾಗಿದೆ.
SLC 64ರಲ್ಲಿ SLC 72ರಲ್ಲಿ ಮದುವೆ. ಗೌರ್ಮೆಂಟ್ ಕೆಲಸ ಸಿಗ್ಲಿಲ್ಲ ಅವಾಗ. ಅವಾಗ ಯಾರು ಇರಲಿಲ್ಲ. ಅವಾಗೆಲ್ಲ SLC ಮಾಡಿದ್ರೆ ಗೌರ್ಮೆಂಟ್ ಕೆಲಸ ಸಿಗ್ತಾ ಇತ್ತಲ್ಲ. ಮನೆಗ್ ಮುಸ್ತಾಗಿದ್ರು, ಕುರಿ ಎಲ್ಲ. ಈ ಊರಿಗೆ ನಾವೇ ಲ್ಯಾಂಡ್ ಲಾಡ್ರು. ಎಷ್ಟು ಎಕರೆ ಐತಿ ಈಗ? ಎಷ್ಟು ಎಕರೆ ಐತೆ? ಎಷ್ಟು ಎಕರೆ ಎಷ್ಟೈತೆ? ನಮ್ಗೆ 5 ಜನ 6 ಜನ ಅಣ್ಣ ತಮ್ಮಂದಿರಿದ್ದೆವು. ಎಲ್ಲಾರ್ಗು ಹಂಚ್ ಕೊಟ್ಬಿಟ್ಟಿದೀನಿ. ಎಲ್ಲಾರು ಬೋರು, ತೆಂಗಿನ ಗಿಡ, ಅಡಿಕೆ ಗಿಡ ಆಚೆ ಕಡೆ ಅವ್ರೆ. ಒಂದಿಬ್ರು ಅಮೆರಿಕದಾಗ ಅವ್ರೆ, ಇಬ್ರು ಬೆಂಗಳೂರಾಗ ಅವ್ರೆ. ಅಮೆರಿಕದಲ್ಲಿ ಅವ್ರೆ. ಆರಾಮಾಗಿದೆಯಲ್ಲ ಜೀವನ? ಚೆನ್ನಾಗಿದ್ರೆ ತಾನೇ? ಚೆನ್ನಾಗಿದ್ದೀನಿ. ಸಾಕು ಅಷ್ಟು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನೋಡಿ ಸ್ವಾಮಿ, ನಾವಿರೋದು ಹೀಗೆ